ದೇವರು ಒಳಗಿರೋದು ನಿಮ್ಮ ಅನುಭವಕ್ಕೆ ಯಾವಾಗ ಬರುತ್ತೆ ಅಂದರೆ ಅಹಂಕಾರ ಬಿಟ್ಟರೆ ಬರುತ್ತೆ. ನಿರಹಂಕೃತಿರಾತ್ಮವಾನ್, ಅವನಿಗೆ ಮಾಡುವ ಎಲ್ಲ ಕೆಲಸದಲ್ಲಿ ನಾನು ಮಾಡ್ತಾ ಇದ್ದೇನೆ ಅಂತ ಅನ್ನಿಸ್ತಾನೇ ಇರಲಿಲ್ಲ. ನಾಹಂಕರ್ತ ಹರಿಕರ್ತ, ನಾವು ಬರೀ ಮಂತ್ರಕ್ಕೆ ಇಟ್ಕೊಂಡು ಬಿಟ್ಟಿದ್ದೀವಿ. ಆ ಮಂತ್ರ ಹೇಳಿದ ತಕ್ಷಣ ನಮ್ಮನ್ನು ಯಾರು ಕೇಳಿದ್ರೆ ನಾನೇ ಪೂಜೆ ಮಾಡಿದ್ದು ಅಂತ ಜೋರು ಹೇಳ್ತಿರ್ತೀವಿ. ಅಲ್ರಿ ಈಗ ಹೇಳಿದ್ರಲ್ರಿ ಅದು ಮಂತ್ರ ರೀ, ಅದೆಲ್ಲ ಆಗುತ್ತಾ? ಮಂತ್ರ ಬೇರೆ ಮಾತು ಬೇರೆ. ಮಾತಲ್ಲಿ ನಾನು, ಮಂತ್ರದಲ್ಲಿ ನೀನು ಅಂತೀವಿ. ನಮ್ಮದೆಲ್ಲ ಹೀಗೆ ಅಲ್ವಾ, ಹೇಳಲಿಕ್ಕೊಂದು ಮಾಡಲಿಕ್ಕೊಂದಿರುತ್ತೆ. ಅದರಿಂದ ನಿಜವಾಗಿಯೂ ಅಹಂಕಾರ ಇರಬಾರ್ದು. ಅಂದರೆ ಪ್ರತಿ ಹಂತದಲ್ಲಿ ಕರ್ತೃತ್ವ ಭಾವನೆ ಬಿಟ್ಟು ಕರ್ಮ ಮಾಡಬೇಕು. ಕರ್ಮ ಮಾಡುವಾಗ ಕರ್ತೃತ್ವದ ಭಾವನೆ ಇರಬಾರ್ದು. ನಾನು ಮಾಡಿದ್ರೆ ಉಂಟು, ಕೆಲವರು ತುಂಬ ಸಿಟ್ಟು ಬಂದಾಗ ಮನೇಲಿ ಎಲ್ಲರಿಗೂ ಜೋರು ಮಾಡಿ ಅಂತಾರೆ, ನಾನು ಒಂದು ದಿನ ಇಲ್ಲದೇ ಇದ್ದರೆ ನಿಮಗೆ ಗೊತ್ತಾಗತ್ತೆ ಅಂತಾರೆ. ಏನು ಗೊತ್ತಾಗತ್ತೆ? ಹೋದರು ಅಂತ ಗೊತ್ತಾಗತ್ತೆ ಅಷ್ಟೇ, ಇನ್ನೇನು ಆಗಲ್ಲ. ಹೋದ್ರು ಅಂತ ಗೊತ್ತಾಗ್ಬಿಡುತ್ತೆ. ಒಂದು ದಿನ ಅಳ್ತಾರೆ, 2 ದಿನ ಅಳ್ತಾರೆ, ಮತ್ತು ಏನು ಕಾಫಿ ಬಿಡಲ್ಲ, ತಿಂಡಿ ಬಿಡಲ್ಲ. 12-13 ದಿನ ಆದರೆ ನಿಮ್ಮ ಹೆಸರು ಹಾಕೊಂಡು ಒಳ್ಳೆ ಲಾಡುನೇ ಹೊಡೆದಾಕ್ಬಿಡ್ತಾರೆ. ಯಾರೇನು ತಲೆ ಕೆಡಿಸ್ಕೊಂಡು ಸುಮ್ಮನೆ ನಾನು ಇಲ್ಲದೇ ಇದ್ರಾಗಲ್ಲ ಅಂತ ನೀವು ಟೆನ್ಷನ್ ಮಾಡಿಕೊಂಡು, ನೀವು BP ಮಾಡಿಕೊಂಡು, ಹಾರ್ಟ್ ದೊಡ್ಡದಾಗಿ ಇಂದ್ರಾರಮಣ ಗೋವಿಂದ ಮಾಡ್ಕೊಂಡವ್ರು ನೀವು, ಅವೇನು ತಲೆನೇ ಕೆಡಿಸ್ಕೊಡೋದು.